Hello everyone, welcome back to my channel. ಇದು CDP ಪಾರ್ಟ್ 2 2021 ಪೇಪರ್ ಇದು. ರಿಮೈನಿಂಗ್ 15 ಕ್ವಶನ್ಸ್ ಇತ್ತಲ್ಲ ಅದನ್ನ ಸಾಲ್ವ್ ಮಾಡೋಣ ಇವಾಗ. 16th ಕ್ವಶನ್ ಈ ಥರ ಇದೆ. ಅಕಾರ್ಡಿಂಗ್ ಟು ಜೈನ್ ಪಿಯಾಜೆಟ್ ಚಿಲ್ಡ್ರನ್ಸ್ ಇನ್ ಇನ್ಫಾರ್ಮಲ್ ಸ್ಟೇಜಲ್ಲಿ ಮಕ್ಕಳು ಯಾವ ಥರ ಇರ್ತಾರೆ ಅನ್ನೋ ಕ್ವಶನ್ನ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಏನು ಆಪ್ಷನ್ 3 ಇದೆ ಅಂದರೆ ಆರ್ ಕೆಪಬಲ್ ಆಫ್ ಹೈಪೋಥೆಟಿಕಲ್ ಡಿಡಕ್ಟಿವ್ ರೀಸನಿಂಗ್ ಆ್ಯಂಡ್ ಪ್ರಿಪೊಸಿಷನಲ್ ಆಫ್ ಥಾಟ್ಸ್. Option 3 is the right answer. Next question, 17th question idu. At which stage of Lawrence Kohlberg's theory of moral development do individuals believe that actively maintaining the current social system ensure the positive human relationships and social order? ಯಾವ ಸ್ಟೇಜಲ್ಲಿ ಸೋಷಿಯಲ್ ಆರ್ಡರ್ ಮತ್ತು ಹ್ಯೂಮನ್ ರಿಲೇಷನ್ಶಿಪ್ನ ಮಕ್ಕಳು ಮೇಂಟೈನ್ ಮಾಡ್ತಾರೆ ಅನ್ನೋ ಕ್ವಶನ್ ಕೇಳಿದ್ದಾರೆ. ನೀವು ಸರಿಯಾಗಿ ಕ್ವಶನ್ಸ್ ಓದಿದ್ರೆ ಕ್ವಶನ್ಸಲ್ಲೇ ಆನ್ಸರ್ಸ್ ಇರುತ್ತೆ. ಇದಕ್ಕೆ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಸೋಷಿಯಲ್ ಆರ್ಡರ್ ಮೇಂಟೈನಿಂಗ್ ಓರಿಯಂಟೇಷನ್ ಇಸ್ ದ ಕರೆಕ್ಟ್ ಆನ್ಸರ್. ಇದು ಯಾವ ಲೆವೆಲಲ್ಲಿ ಬರುತ್ತೆ ಅಂದರೆ ಸೆಕೆಂಡ್ ಲೆವೆಲಲ್ಲಿ ಬರುತ್ತೆ. ಇದು ಲಾರೆನ್ಸ್ ಕೋಲ್ಬರ್ಗ್ ಥಿಯರಿನಲ್ಲಿ 3 ಲೆವೆಲ್ಸ್ ಆಫ್ ಡೆವಲಪ್ಮೆಂಟ್ ಇದೆ ಮತ್ತು ಅದರಲ್ಲಿ 3 ಲೆವೆಲ್ಸಲ್ಲಿ ಫರ್ದರ್ 6 ಸ್ಟೇಜಸ್ ಇದೆ. ಒಂದೊಂದು ಲೆವೆಲಲ್ಲೂ 2 ಸ್ಟೇಜಸ್ ಬರುತ್ತೆ. ಸೊ ಇದು ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಡ್ಯೂರಿಂಗ್ ದ ಪೀರಿಯಡ್ ಆಫ್ ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಯಾವ ಥರ ಇರುತ್ತೆ ಅಂತಂದರೆ ಇಟ್ ಈಸ್ ಮಲ್ಟಿ ಲೇಯರ್ಡ್ ಆ್ಯಂಡ್ ಕಾಂಪ್ಲೆಕ್ಸ್. ಡೆವಲಪ್ಮೆಂಟ್ ಯಾವಾಗಲೂ ಮಲ್ಟಿ ಲೇಯರ್ಡ್ ಆಗಿರುತ್ತೆ. ಸೊ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. 19th ಕ್ವಶನ್, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದರೆ ಏನು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದ ಏರಿಯಾ ಬಿಟ್ವೀನ್ ಎ ಚೈಲ್ಡ್ಸ್ ಕರೆಂಟ್ ಲೆವೆಲ್ ಆಫ್ ದ ಇಂಡಿಪೆಂಡೆಂಟ್ ಪರ್ಫಾರ್ಮೆನ್ಸ್ ಆ್ಯಂಡ್ ದ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ದಟ್ ಚೈಲ್ಡ್ ಕುಡ್ ಅಚೀವ್ ವಿತ್ ದ ಹೆಲ್ಪ್ ಆಫ್ ಅಡಲ್ಟ್ ಆರ್ ಮೋರ್ ಸ್ಕಿಲ್ಡ್ ಪಿಯರ್ಸ್. ಅಂದರೆ ಇವಾಗ ಮಗು ತಾನು ಇಂಡಿಪೆಂಡೆಂಟಾಗಿ ಪರ್ಫಾರ್ಮ್ ಮಾಡೋದಕ್ಕೂ ಮತ್ತು ಬೇರೆಯವರ ಹೆಲ್ಪ್ ತೊಗೊಂಡು ಮಾಡೋ ಪರ್ಫಾರ್ಮೆನ್ಸ್ಗೂ ಇರೋ ಡಿಫ್ರೆನ್ಸ್ನ ಏನಂತ ಕರಿತೀವಿ ಅಂದರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಆಪ್ಷನ್ 3. ಸೊ ಇದಕ್ಕೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಏನಂದರೆ ಚೈಲ್ಡು ತನ್ನ ಓನಾಗಿ ಮಾಡೋ ಪರ್ಫಾರ್ಮೆನ್ಸ್ಗೂ ಮತ್ತು ಬೇರೆಯವ್ರ ಹೆಲ್ಪ್ ತೊಗೊಂಡು ಮಾಡೋ ಪರ್ಫಾರ್ಮೆನ್ಸ್ಗೂ ಇರೋ ಡಿಫ್ರೆನ್ಸ್ನ ಏನಂತ ಕರಿತೀವಿ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ನಾನು ಇದ್ರ ಬಗ್ಗೆ ತುಂಬ ಒಂದು ವಿಡಿಯೋ ಮಾಡಿದ್ದೀನಿ, ನೀವು ಅದನ್ನು ನೋಡ್ಬೋದು. ಅದರಲ್ಲಿ ಸ್ಕ್ಯಾಫೋಲ್ಡಿಂಗು, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟು, ಕೊಲಾಬ್ರೇಟಿವ್ ಲರ್ನಿಂಗು ಮತ್ತು ಅದೇ ಸೋಷಿಯೋ ಕಲ್ಚರಲ್ ಥಿಯರಿ ಬಗ್ಗೆ ಆ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ ಎ ಪ್ರೋಗ್ರೆಸಿವ್ ಕ್ಲಾಸ್ ರೂಮ್ ದ ಅಸೆಸ್ಮೆಂಟ್ ಆಫ್ ದ ಲರ್ನರ್ಸ್ ಡ್ಯೂರಿಂಗ್ ದ ಪ್ರೊಸೆಸ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ಸಲ್ಲಿ ಅಸೆಸ್ಮೆಂಟ್ ಯಾವ ಥರ ಇರಬೇಕು, ಅಸೆಸ್ಮೆಂಟ್ ಏನಕ್ಕೆ ಇಂಪಾರ್ಟೆಂಟು ಅಂತಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸಿನ್ಸ್ ಇಟ್ ಗಿವ್ಸ್ ದ ಇನ್ಸೈಟ್ಸ್ ಇಂಟು ಚೈಲ್ಡ್ಸ್ ಅಂಡರ್ಸ್ಟ್ಯಾಂಡಿಂಗ್ನ ತಿಳ್ಕೊಳ್ಳೋಕೆ ಹೆಲ್ಪ್ಫುಲ್ ಆಗಿರುತ್ತೆ ಮತ್ತು ಹೆಲ್ಪ್ಸ್ ದ ಟೀಚರ್ಸ್ ಟು ರಿಫ್ಲೆಕ್ಟ್ಸ್ ಆನ್ ಅವರ್ ಪೆಡಗಾಗಿ. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, which one of the following is correctly matched pair of type of intelligence and end state performance possibilities as per the Harvard Gardner's theory of multiple intelligence? ಸೊ ಇದು ಕೊಟ್ಟಿರೋದ್ರಲ್ಲಿ ಯಾವುದು ಕರೆಕ್ಟ್ ಮ್ಯಾಚ್ ಅಂತ ನೀವು ಹೇಳಬೇಕು. ಲಿಂಗ್ವಿಸ್ಟಿಕ್ಗೆ ಸ್ಕಲ್ಪ್ಟರ್ ಬರುತ್ತಾ, ಅಥವಾ ಬಾಡಿಲಿ ಕನೆಸ್ಥೆಟಿಕ್ಗೆ ಅಥ್ಲೆಟಿಕ್ ಬರುತ್ತಾ, ಸ್ಪೀಷಿಯಲ್ಗೆ ಥೆರಪಿಸ್ಟ್ ಬರುತ್ತಾ, ಇಂಟ್ರಾಪರ್ಸ್ನಲ್ಗೆ ಸೇಲ್ಸ್ ಪರ್ಸನ್ಸ್ ಬರ್ತಾರಾ ಅಂತ ಕ್ವಶನ್ ಇದೆ. ಸೊ ಇದಕ್ಕೆ ಆನ್ಸರ್ ನಿಮಗೆ ಗೊತ್ತಿರುತ್ತೆ ಅನ್ಕೋತೀನಿ. ಬಾಡಿಲಿ ಕನೆಸ್ಥೆಟಿಕ್ಗೆ ಅಥ್ಲೆಟಿಕ್ ಬರುತ್ತೆ. ಸೊ ಇನ್ನು ಮಿಕ್ಕಿದ್ದೆಲ್ಲ ರಾಂಗ್ ಮ್ಯಾಚು. ಲಿಂಗ್ವಿಸ್ಟಿಕ್ಗೆ ಪೊಯೆಟ್ ಅಂತ ಕೊಟ್ಟಿದ್ರೆ ಅದು ಕರೆಕ್ಟ್ ಆಗಿರೋದು, ಮತ್ತು ಸ್ಪೀಷಿಯಲ್ಗೆ ಸ್ಕಲ್ಪ್ಟರ್ ಅಂತ ಕೊಟ್ಟಿದ್ದರೆ ಅದು ಕರೆಕ್ಟ್ ಆಗಿರೋದು. ಇಂಟ್ರಾಪರ್ಸನಲ್ ಅಂದರೆ ನಮ್ಮನ್ನು ನಾವು ಚೆನ್ನಾಗಿ ತಿಳ್ಕೊಬೇಕು. ಸೊ ಕರೆಕ್ಟ್ ಮ್ಯಾಚ್ ಇಸ್ ಸೆಕೆಂಡ್ ಒನ್. ನೆಕ್ಸ್ಟ್ ಕ್ವಶನ್, ಅಕಾರ್ಡಿಂಗ್ ಟು ವೈಗೋಟ್ಸ್ಕಿ ಅವ್ರ ಪ್ರಕಾರ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಹೇಳಬೇಕು. ಸೊ ಇದಕ್ಕೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಲ್ಯಾಂಗ್ವೇಜ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್. ಅವ್ರು ಹೇಳ್ತಾರೆ ಲ್ಯಾಂಗ್ವೇಜ್ ಡಿಟರ್ಮೈನ್ ಥಾಟ್ಸ್ ಅಂತ ಹೇಳ್ತಾರೆ. ಅಂದರೆ ಫಸ್ಟು ಲ್ಯಾಂಗ್ವೇಜ್ ಬರುತ್ತೆ, ಆಮೇಲೆ ಥಾಟ್ಸ್ ಬರೋದು. ನಾವು ಏನೇ ಯೋಚನೆ ಮಾಡಬೇಕು ಅಂದರೂ ನಮಗೊಂದು ಲ್ಯಾಂಗ್ವೇಜ್ ಇರಬೇಕು. ಈಗ ಒಂದು ಮಗು ಯೋಚನೆ ಮಾಡುತ್ತೆ, ಏನೋ ಒಂದು ಮಾಡಬೇಕು, ಅದನ್ನ ಎತ್ಕೋಬೇಕು ಅಂತ ಅಂದ್ಕೊಳ್ಳುತ್ತಲ್ವ, ಅದಕ್ಕೊಂದು ಲ್ಯಾಂಗ್ವೇಜ್ ಬೇಕು ತಾನೇ ಥಿಂಕ್ ಮಾಡೋಕ್ಕೆ. ಸುಮ್ಮನೆ ಏನೋ ಬ್ಲೈಂಡಾಗಿ ಏನೋ ಗೆಸ್ ಮಾಡೋಕ್ಕಾಗಲ್ಲ ಅಲ್ವಾ. ಏನಾದ್ರು ಥಿಂಕ್ ಮಾಡಬೇಕು ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಬೇಕು ಅಂತ ಹೇಳಿದವ್ರು ಯಾರು ಅಂದರೆ ವೈಗೋಟ್ಸ್ಕಿ. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಆಮೇಲೆ ಪಿಯಾಜೆಟ್ ಏನು ಹೇಳಿದ್ದಾರೆ ಅಂದರೆ ಫಸ್ಟ್ ಥಾಟ್ಸ್ ಬರುತ್ತೆ, ಆಮೇಲೆ ಲ್ಯಾಂಗ್ವೇಜ್ ಬರುತ್ತೆ. ಥಾಟ್ ಡಿಟರ್ಮೈನ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಕ್ವಶನ್, ಎ ಚೈಲ್ಡ್ ಸೆಂಟರ್ಡ್ ಕ್ಲಾಸ್ ರೂಮ್ ಇಸ್ ಒನ್ ಇನ್ ವಿಚ್. ಚೈಲ್ಡ್ ಸೆಂಟರ್ಡ್ ಕ್ಲಾಸ್ ರೂಮಲ್ಲಿ ಯಾವ ಥರ ಇರುತ್ತೆ ಅಂತಂದರೆ ದ ಟೀಚರ್ ಇಸ್ ಫ್ಲೆಕ್ಸಿಬಲ್ ಆ್ಯಂಡ್ ಕ್ಯಾಟರ್ ಟು ನೀಡ್ಸ್ ಆಫ್ ಇಂಡಿವಿಜುವಲ್ ಚಿಲ್ಡ್ರನ್. ಅಂದರೆ ಪ್ರತಿಯೊಂದು ಮಗುವಿನ ನೀಡ್ಸ್ನ ಕ್ಯಾಟರ್ ಮಾಡಬೇಕು ಟೀಚರ್ ಆಗಿರೋವಂಥವ್ರು, ಮತ್ತು ಫ್ಲೆಕ್ಸಿಬಲ್ ಆಗಿರಬೇಕು. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಚೈಲ್ಡ್ ಸೆಂಟರ್ ಅಂತ ಬಂದಿದ ತಕ್ಷಣ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಚೈಲ್ಡ್ಗೆ ಇಂಪಾರ್ಟೆನ್ಸ್ ಕೊಡುವಂಥ ಆಪ್ಷನ್ಗಳನ್ನ ನಾವು ಚೂಸ್ ಮಾಡಬೇಕು. ನೆಕ್ಸ್ಟು, ಅಕಾರ್ಡಿಂಗ್ ಟು ವಿಚ್ ಥಿಯರಿಸ್ಟ್ ದ ಕಲ್ಚರ್ ಟೂಲ್ಸ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ನಿಮಗೆ ಆಗಲೇ ಈ ವೈಗೋಟ್ಸ್ಕಿ ಅವ್ರದ್ದು 3 ಕ್ವಶನ್ ಬಂದಿದೆ ಆಲ್ರೆಡಿ. ZPD ಮತ್ತು
ಅದೇ ಲ್ಯಾಂಗ್ವೇಜ್ ಡಿಟರ್ಮೈನ್ ಥಾಟ್, ಅದೇ 22nd ಕ್ವೆಶನಲ್ಲೂ ಲೈವ್ ವೈಗೋಟ್ಸ್ಕಿ ಅವ್ರ ಬಗ್ಗೆ ಕೇಳಿದ್ದಾರೆ. ಇದಕ್ಕೂ ಆನ್ಸರು ವೈಗೋಟ್ಸ್ಕಿನೇ. ಸೋಷಿಯೋ ಕಲ್ಚರಲ್ ಥಿಯರಿ ವಿಚ್ ಗಿವನ್ ಬೈ ವೈಗೋಟ್ಸ್ಕಿ. ಆ ಸೋಷಿಯೋ ಕಲ್ಚರಲ್ ಥಿಯರಿ ಅನ್ನೋ ಹೆಸರಲ್ಲೇ ಇದೆ, ಕಲ್ಚರ್ಗೆ ಇಂಪಾರ್ಟೆನ್ಸ್ನ ಕೊಟ್ಟಿದ್ದಾರೆ ಅನ್ನೋದು. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. Twenty-fifth question: an effective classroom strategy to reduce gender stereotyping and broadening developmental possibilities for all the sexes is. ಇದಕ್ಕೆ ಏನು ಆನ್ಸರ್ ಅಂದರೆ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಫಾರ್ಮಿಂಗ್ ಎ ಮಿಕ್ಸಡ್ ಸೆಕ್ಸ್ ಆ್ಯಕ್ಟಿವಿಟಿ ಗ್ರೂಪ್ಸ್ ಆ್ಯಂಡ್ ಪ್ರಮೋಟ್ ದ ಡಿಸ್ಕಷನ್. ಎಲ್ಲ ಥರದ ಮೇಲ್ ಆ್ಯಂಡ್ ಫೀಮೇಲ್ ಸ್ಟೂಡೆಂಟ್ಸ್ಗಳನ್ನ ಮಿಕ್ಸ್ ಮಾಡಿ ಗ್ರೂಪ್ ಮಾಡಿ ಪ್ರಮೋಟ್ಸ್ ದ ಡಿಸ್ಕಷನ್, ಎಲ್ಲರೂ ಒಟ್ಟಿಗೆ ಕಲಿಸೋವಂಥ ಪ್ರಯತ್ನಗಳನ್ನ ಮಾಡಬೇಕು. ಅವಾಗ ಏನಾಗುತ್ತೆ, ಏನು ರೆಡ್ಯೂಸ್ ಆಗುತ್ತೆ ಅಂದರೆ ಜೆಂಡರ್ ಸ್ಟೀರಿಯೋಟೈಪ್ ರೆಡ್ಯೂಸ್ ಆಗುತ್ತೆ. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. Next question: multilingualism in a classroom need to be understood as dash by the teacher. ಯಾವ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಮಲ್ಟಿಲಿಂಗ್ವಿಸಮ್? ಈಗ ಒಂದು ಕ್ಲಾಸ್ ರೂಮ್ ಅಂದರೆ ಡಿಫ್ರೆಂಟ್ ಲ್ಯಾಂಗ್ವೇಜಿಂದ ಬಂದಿರೋಂಥ ಮಕ್ಳು ಇರ್ತಾರಲ್ವ, ಅದನ್ನು ಯಾವ ಥರ ತೊಗೋಬೇಕು ಟೀಚರ್ಸ್ ಅನ್ನೋದನ್ನ ಕೊಟ್ಟಿದ್ದಾರೆ. ಇದಕ್ಕೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಅದನ್ನ ರಿಸೋರ್ಸ್ ಮತ್ತು ಆ್ಯನ್ ಅಸೆಟ್ ಅಂತ ತೊಗೋಬೇಕು. ನೀಡ್ಸ್ ಆಫ್ ದ ಗಿಫ್ಟೆಡ್ ಆ್ಯಂಡ್ ಕ್ರಿಯೇಟಿವ್ ಚಿಲ್ಡ್ರನ್ಸ್ ಕ್ಯಾನ್ ಬಿ ಅಡ್ರೆಸ್ಡ್ ಬೈ. ಗಿಫ್ಟೆಡ್ ಚಿಲ್ಡ್ರನ್ಸ್ನ ಯಾವ ಥರ ಅಡ್ರೆಸ್ ಮಾಡಬೇಕು ಅಥವಾ ಕ್ರಿಯೇಟಿವ್ ಚಿಲ್ಡ್ರನ್ಸ್ನ ಯಾವ ಥರ ಅಡ್ರೆಸ್ ಮಾಡಬೇಕು ಅನ್ನೋ ಕ್ವಶನ್ ಕೇಳಿದ್ದಾರೆ. ಆವಾಗ ಏನು ಮಾಡಬೇಕು, ಕ್ರಿಯೇಟಿವ್ ಚಿಲ್ಡ್ರನ್ಸ್ಗೆ ತುಂಬ ಈಸಿ ಟಾಸ್ಕ್ ಕೊಟ್ಟರೆ ಏನಾಗುತ್ತೆ, ಅವ್ರಿಗೆ ಬೋರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಬೇಗ ಸಾಲ್ವ್ ಮಾಡಿಬಿಡ್ತಾರೆ ಅಂತ. ಅವಾಗ ಏನು ಮಾಡಬೇಕು ಅಂದರೆ ಗಿವಿಂಗ್ ಎ ಚಾಲೆಂಜಿಂಗ್ ಟಾಸ್ಕ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಟು ಪ್ರಿವೆಂಟ್ ದ ಬೋರ್ಡಮ್. ಅಂದರೆ ಅವ್ರಿಗೆ ಬೋರ್ ಆಗೋದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಚಾಲೆಂಜಿಂಗ್ ಟಾಸ್ಕ್ ಮತ್ತು ತುಂಬ ಕ್ರಿಯೇಟಿವ್ ಆಗಿರುವಂಥ ಟಾಸ್ಕ್ಗಳನ್ನ ಆ್ಯಕ್ಟಿವಿಟೀಸ್ಗಳನ್ನ ಕೊಡಬೇಕು. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್: ದ ಚಿಲ್ಡ್ರನ್ ವಿತ್ ಡಿಸ್ಲೆಕ್ಸಿಯಾ ಕ್ಯಾನ್ ಬಿ ಐಡೆಂಟಿಫೈಡ್ ಬೈ. ಡಿಸ್ಲೆಕ್ಸಿಯಾ ಇದೆ ಅಂತ ಹೆಂಗೆ ಐಡೆಂಟಿಫೈ ಮಾಡೋದು ಮಗುಗೆ ಅಂತ ಕ್ವಶನ್ ಕೇಳಿದ್ದಾರೆ. ಇದಕ್ಕೇನೆಂದರೆ ಅನಲೈಸಿಂಗ್ ದೇರ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಸ್ಕಿಲ್. ಅವ್ರು ರೀಡಿಂಗ್ ಮತ್ತು ರೈಟಿಂಗ್ ಸ್ಕಿಲ್ನ ಅನಲೈಸ್ ಮಾಡೋದ್ರಿಂದ ಅವ್ರು ಹೆಂಗೆ ಬರೀತಾರೆ, ಹೆಂಗೆ ಓದ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದ್ರಿಂದ ಏನು ಐಡೆಂಟಿಫೈ ಮಾಡ್ಬೋದು ಡಿಸ್ಲೆಕ್ಸಿಯಾನ. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. Next question: which one of the following is not a suitable learning material for the students who are partially sighted? ಅಂದರೆ ಈ ಕೆಲವೊಂದು ಮಕ್ಕಳಿಗೆ ಚೆನ್ನಾಗಿ ಕಾಣಿಸ್ತಿರಲ್ಲ ಅಲ್ವಾ, ಸ್ವಲ್ಪ ಕಾಣಿಸ್ತಾ ಇರಲ್ಲ, ಪ್ರಾಬ್ಲಮ್ ಇರುತ್ತೆ ಅವ್ರ ಸೈಟ್ಸಲ್ಲಿ, ಕಣ್ಣಲ್ಲಿ ಪ್ರಾಬ್ಲಮ್ ಇರೋ ಮಕ್ಕಳಿಗೆ ಏನು ಮಾಡಬೇಕು, ಇವಾಗ ನಾವು ಸ್ಮಾಲ್ ಪ್ರಿಂಟೆಡ್ ವರ್ಕ್ ಶೀಟ್ಗಳನ್ನ ಕೊಡೋದ್ರಿಂದ ಅವ್ರಿಗೆ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತಲ್ವಾ. ಸೊ ವಿಚ್ ಇಸ್ ನಾಟ್ ಸೂಟೇಬಲ್ ಲರ್ನಿಂಗ್ ಮೆಟೀರಿಯಲ್ ಅಂತ ಕೇಳೋದ್ರಿಂದ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಏನಿದಕ್ಕೆ ಆನ್ಸರು ಸ್ಮಾಲ್ ಪ್ರಿಂಟ್ ವರ್ಕ್ ಶೀಟ್ ಕೊಟ್ಟರೆ ಏನಾಗುತ್ತೆ, ಅವ್ರಿಗೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್: ದ ಅಂಡರ್ಲೈಯಿಂಗ್ ಬಿಲೀವ್ ಬಿಹೈಂಡ್ ದ ಇನ್ಕ್ಲೂಸಿವ್ ಎಜುಕೇಷನ್ ಹಿಂದೆ ಇರುವಂಥ ಬಿಲೀಫ್ ಯಾವುದು ಅಂತ ಕೇಳಿದ್ದಾರೆ. ಇದೇನು ಅಂದರೆ ಆಪ್ಷನ್ ಸೆಕೆಂಡ್ 1, ಅಂದರೆ ಎಲ್ರಿಗೂ ಈಕ್ವಲ್ ಆಗಿರುವಂಥ ಎಜುಕೇಷನ್ ಸಿಗಬೇಕು ಎಲ್ಲ ಚಿಲ್ಡ್ರನ್ಸ್ಗೂ. The philosophy that all the children have a right to get equal education in a regular school. ಸಾಮಾನ್ಯ ಶಾಲೆಯಲ್ಲಿ ಎಲ್ಲರ ಜೊತೆನೂ ಕಲಿಯುವಂಥ ಅವಕಾಶ ಸಿಗಬೇಕು. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಅವ್ರನ್ನ ಸೆಗ್ರಿಗೇಟ್ ಮಾಡಬಾರ್ದು, ಮತ್ತು ಅವ್ರಿಗೆ ಸ್ಪೆಷಲ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ನ ಕ್ರಿಯೇಟ್ ಮಾಡಿ ಅಲ್ಲಿ ಮಾಡೋದ್ರಿಂದನೂ ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಈಕ್ವಲ್ ಎಜುಕೇಷನ್ ಇನ್ ರೆಗ್ಯುಲರ್ ಸ್ಕೂಲ್. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದಿಷ್ಟು ರಿಮೈನಿಂಗ್ 15 ಕ್ವಶನ್ಸ್ದು 2021 ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸೈನ್ಸ್ ಪಾರ್ಟ್ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.